ಕುರ್ಚಿ ಕದನ ಅಂದ್ರೆ ನಾಯಕತ್ವದ ಬದಲಾವಣೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟರು. ಯಾರೋ ಒಂದಿಬ್ಬರ ಹೇಳಿಕೆಯಿಂದ ತಪ್ಪು ಗ್ರಹಿಕೆ ಆಗ್ತಾ ಇದೆ. ಆ ಇಬ್ಬರ ಭೇಟಿಗೆ ಅವಕಾಶವನ್ನೇ ಅರುಣ್ ಸಿಂಗ್ ಅವರು ಇದುವರೆಗೂ ಕೊಟ್ಟಿಲ್ಲ ಅಂದರು ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ. ಸಿಎಂ ಯಡಿಯೂರಪ್ಪನವರು ಈ ಮೂಲಕ ಸ್ಪಷ್ಟನೆ ಕೊಡ್ತಿದ್ದಾರೆ. ಯಾರೋ ಒಂದಿಬ್ಬರು ಹೇಳಿಕೆಯಿಂದ ತಪ್ಪು ಅರ್ಥ ಆಗ್ತಿದೆ ಅಷ್ಟೇ. ಅದು ಯಾರು ಹೇಳಿಕೆ ಕೊಡ್ತಿದಾರಲ್ಲ ಅವರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅರುಣ್ ಸಿಂಗ್ ಅವರೇ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ಅವಕಾಶನೇ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗಮನ ಇಲ್ಲ, ಅಂದರೆ ಆ ಥರ ಗೊಂದಲ ಇಲ್ಲ, ನಾವು ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ನೋಡೋಣ, ರಾಜಕೀಯ ಗೊಂದಲವೇ ಇಲ್ಲ. ಯಾರೋ ಒಬ್ಬಿಬ್ಬರು ಈಗ ಹೊಸ್ದಾಗಲ್ಲ, ಮೊದಲಿಂದವರು ನಮ್ಮ ವಿರುದ್ಧವಾಗಿ ಮಾತನಾಡೋಂಥ ಒಬ್ಬಿಬ್ಬರು ಇದ್ದಾರೆ. ಅದನ್ನೇ ಹೈಲೈಟ್ ಮಾಡೋದು. ಅಂಥವ್ರಿಗೆ ಅವಕಾಶನೇ ಕೊಟ್ಟಿಲ್ಲ, ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ಗೊಂದಲ ಇಲ್ಲ. ಒಟ್ಟಾಗಿ ಒಂದಾಗಿ ನಾವು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ನಾವು ಯಾರದೇ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆ ಥರ ಒಬ್ಬಿಬ್ಬರು ಇದ್ದರೆ ಕರೆದು ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡೋಣ. ನೀವೇ ಕರೆತಂದ ವಿಶ್ವನಾಥ್ರವರು ಈ ರೀತಿ ಬಹಿರಂಗವಾಗಿ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಅವ್ರ ಬಗ್ಗೆ ಏನೋ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ಇಷ್ಟಪಡೋದಿಲ್ಲ. ಅವ್ರ ಮೇಲೆ ಏನು ಕ್ರಮವನ್ನು ತಗೊಳ್ಬೇಕು ಅನ್ನೋದನ್ನು ನಮ್ಮ ಹೈಕಮಾಂಡ್ ಯೋಚನೆ ಮಾಡಿ. ಅರುಣ್ ಸಿಂಗ್ ಅವರ ಭೇಟಿಗೆ ಬಂದರು. ಇದೀಗ ಅರವಿಂದ್ ಬೆಲ್ಲದ್ ಅವರು ಫೋನ್ ಟ್ಯಾಪಿಂಗ್ ಆರೋಪ ನೆನೆ ಮಾಡಿದ್ರು. ಅರುಣ್ ಸಿಂಗ್ ಅವರ ಭೇಟಿ ಮಾಡ್ತಿದ್ದಾರೆ. ಈಗ ಅರುಣ್ ಸಿಂಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುವ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಹಲವಾರು ಜನ ಶಾಸಕರು, ಮೊನ್ನೆ ಕೂಡ ಸಚಿವರೆಲ್ಲರನ್ನು ಭೇಟಿ ಮಾಡಿದ್ರು. ಆದರೆ ಕುತೂಹಲ ಇದ್ದದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಇವರಿಬ್ಬರು ಕೂಡ ಇನ್ನೂ ಮೀಟ್ ಮಾಡಿರಲಿಲ್ಲ ಅಂತ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನು ಕೂಡ ಮೀಟ್ ಮಾಡೋ ಸಾಧ್ಯತೆ ಇದೆಯಂತೆ. ಅರವಿಂದ್ ಬೆಲ್ಲದ್ ಈಗ ತಾನೇ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಬೆಲ್ಲದ್ ಮತ್ತು ಯತ್ನಾಳ್ ಅವರಿಬ್ಬರ ಭೇಟಿ ಸಿಎಂ ವಿರುದ್ಧ ದೂರು ನೀಡ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ರಾಜ್ಯ ಬಿಜೆಪಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಸ್ ನಡೀತಾ ಇದೆ. ಏಕೆಂದರೆ ಇವತ್ತು ಸಂಜೆ 4 ಗಂಟೆಗೆ ಪದಾಧಿಕಾರಿಗಳ ಜೊತೆ ಅರುಣ್ ಸಿಂಗ್ ಸಭೆ ಮಾಡ್ತಿದ್ದಾರೆ. ನಿನ್ನೆ ಮೊನ್ನೆ ಶಾಸಕರ ಜೊತೆ ಮಾತಾಡಿದ್ರು, ಸಚಿವರ ಜೊತೆ ಮಾತಾಡಿದ್ರು, MLCಗಳ ಜೊತೆ ಮಾತಾಡಿದ್ರು. ಹಲವಾರು ಆರೋಪಗಳಿತ್ತು, ಪ್ರತ್ಯಾರೋಪಗಳಿತ್ತು, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು. ಸಿಎಂ ಸೇರಿದಂತೆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಇವತ್ತು ನಡೆಸ್ತಾರೆ 4 ಗಂಟೆಗೆ. ಹೀಗಾಗಿ ಕುತೂಹಲ ಮೂಡಿಸ್ತಿದೆ ರಾಜ್ಯ ಕೋರ್ ಕಮಿಟಿಯ ಸಭೆ. ನಾಯಕತ್ವ ಗೊಂದಲದ ಬಗ್ಗೆ ಸಮಾಲೋಚನೆ ಅಂತೂ ಗ್ಯಾರಂಟಿ ನಡೆಯುತ್ತೆ. ಇವತ್ತು ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಂತ ಕಾದು ನೋಡಬೇಕು. ಬಿಕಾಸ್ ಕೋರ್ ಕಮಿಟಿ ಸಭೆ ಮುಗಿದ ಮೇಲೆ ಅವರಲ್ಲಿಂದ ವಾಪಸ್ ನವದೆಹಲಿಗೆ ಹೋಗ್ತಾರೆ. ಹೋಗೋಕ್ಕೆ ಮುಂಚೆ ಮಾಧ್ಯಮನ ಉದ್ದೇಶಿಸಿ ಮಾತಾಡಿದಾಗ ಏನು ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ರೇ. 2 ದಿವಸಗಳ ನಂತರ 3ನೇ ದಿವಸಕ್ಕೆ ಬಂತು ಅರುಣ್ ಸಿಂಗ್ ಅವರ ಭೇಟಿ ಮತ್ತು ಎಲ್ಲರ ಜೊತೆ ಚರ್ಚೆ ಮಾತುಕತೆ. ಭಾಳ ಕ್ರೂಷಿಯಲ್ ಆಗಿರೋದು ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭೇಟಿ. ಅದಾದ್ಮೇಲೆ ಕೋರ್ ಕಮಿಟಿ ಸಭೆ. ಸಂಜೆ ಏನಾದರೂ ಒಂದು ಪ್ರೆಸ್ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ಕೊಡೋ ಸಾಧ್ಯತೆ ಇದೆಯಾ? ಏನು ನಡೆಯುತ್ತೆ ಇವತ್ತು ಹಾಗಿದ್ರೆ? ಹರೀಶ್ ನಾಗರಾಜ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ವಿರೋಧಿ ಬಣದ ಪ್ರಮುಖ ನಾಯಕ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಇದೀಗ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ನಿನ್ನೆ ಅಷ್ಟೇ ಆಡಳಿತಾರೂಢದ ಶಾಸಕರಾಗಿ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಫೋನ್ ಟ್ಯಾಂಪಿಂಗ್ ಆಗ್ತಾಯಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಆ ಆರೋಪ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡುವಂಥದ್ದು. ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ, ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿರುವಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿ BS ಯಡಿಯೂರಪ್ಪನ ವಿರೋಧಿ ಬಣದಲ್ಲಿ ಇರುವವರೆಲ್ಲರ ಫೋನ್ ಟ್ಯಾಪ್ ಆಗ್ತಿದೆ ಎಂಬ ಅನುಮಾನಕ್ಕೂ ಕೂಡ ಈ ಒಂದು ಆರೋಪ ಎಡೆ ಮಾಡಿಕೊಟ್ಟಿದ್ದು. ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಅಷ್ಟೇ H.ವಿಶ್ವನಾಥ್ ಅವರು ಮುಖ್ಯಮಂತ್ರಿ ಪುತ್ರ B.Y. ವಿಜಯೇಂದ್ರ ವಿರುದ್ಧ ನೀರಾವರಿ ಇಲಾಖೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 20,000ಕ್ಕೂ ಹೆಚ್ಚು ಕೋಟಿಯ ಒಂದು ಟೆಂಡರ್ ಅನ್ನು ಕರೆದಿರುವಂಥದ್ದು. ಈ ಟೆಂಡರ್ ಅಕ್ರಮ ಅನ್ನೋ ಮುಖಾಂತರ ಇದಕ್ಕೆ ನೇರವಾಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಅಂತೇಳಿ ಆರೋಪವನ್ನು ಮಾಡಿದರು. ಈ ಎಲ್ಲ ಆರೋಪದ ಬೆನ್ನಲ್ಲೇ ಇದೀಗ ಕೆಲವೇ ನಿಮಿಷಗಳ ಮುಂಚೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪರೋಕ್ಷವಾಗಿ ಅರುಣ್ ಸಿಂಗ್ ಅವರು ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಭೇಟಿಗೆ ಅವಕಾಶವನ್ನೇ ಕೊಟ್ಟಿಲ್ಲ, ಸಮಯವನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಇದೀಗ ಅರವಿಂದ್ ಬೆಲ್ಲದ್ ಅವರು ಅರುಣ್ ಸಿಂಗ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಪ್ರಮುಖವಾಗಿ ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಅರುಣ್ ಸಿಂಗ್ ಅವರಿಗೆ ಬೆಲ್ಲದ್
ವಿವರಣೆಯನ್ನು ಕೊಡಲಿದ್ದಾರೆ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿರ್ತಕ್ಕಂಥ ಯುವರಾಜ್ ಸ್ವಾಮಿ ಅವರು ತಮಗೆ ಪದೇ ಪದೇ ಕರೆ ಮಾಡ್ತಾರೆ, ಆ ವ್ಯಕ್ತಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆ ಮುಖಾಂತರ ಯುವರಾಜ್ ಸ್ವಾಮಿ ಅವರು ನನಗೆ ಕರೆ ಮಾಡೋದನ್ನ ಪೊಲೀಸರ ಮುಖಾಂತರ ಯಾರೋ ಒಬ್ಬ ಪ್ರಭಾವಿ ಮುಖಂಡರ ಪುತ್ರರವರು ಬಳಸಿಕೊಂಡು ನನಗೆ ಆರೋಪಿ ಜೊತೆ ಲಿಂಕ್ ಇದೆ ಅಂತೇಳಿ ಲಿಂಕ್ ಕಲ್ಪಿಸಲು ಪ್ರಯತ್ನವನ್ನ ಮಾಡಿದ್ರು ಎಂಬ ಗಂಭೀರ ಆರೋಪವನ್ನು ಇವತ್ತು ಅರುಣ್ ಸಿಂಗ್ ಬಳಿ ಮಾಡಲಿದ್ದಾರೆ. ಅಂದ್ರೆ ಆ ಮುಖಾಂತರ ಎಲ್ಲೋ ಒಂದ್ ಕಡೆ ಜೈಲಿನಲ್ಲಿರ್ತಕ್ಕಂಥ ಆರೋಪಿ ಜೊತೆ ಅರವಿಂದ್ ಬೆಲ್ಲದ್ರವರ ಲಿಂಕ್ ಇತ್ತು ಅನ್ನೋ ಮುಖಾಂತರ ಇವ್ರನ್ನ ಕೆಡ್ಡಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ನಿನ್ನೆ ಬಹಿರಂಗವಾಗಿ ಏನು ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲದೆ 3 ದಿನಗಳಾದರೂ ಕೂಡ ಗೃಹ ಸಚಿವರು ಮತ್ತು ಸಭಾಪತಿಯವರು ಕೂಡ ಇವರು ಕೊಟ್ಟಂತ ದೂರಿಗೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಫೋನ್ ಟ್ಯಾಪಿಂಗ್ ಆಗುತ್ತಿರುವ ಸಂಬಂಧಪಟ್ಟಾಗೆ ಮಾಧ್ಯಮಗಳಿಗೆ ಬಹಿರಂಗವನ್ನು ಪಡಿಸಿದ್ರು. ಈ ಎಲ್ಲರ ನಡುವೆ ಕೂಡ ಎಲ್ಲ ಒಂದು ಕಡೆ ನಾಯಕತ್ವ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು, ಬಹಿರಂಗವಾಗಿ ನಾಯಕರನ್ನ ಭೇಟಿ ಆಗ್ತಿರುವಂಥದ್ದು, ಈ ಎಲ್ಲದರ ಹಿನ್ನೆಲೆಯಲ್ಲಿ ಅರುಣ್ ಸಿಂಗ್ ಅವರಿಗೆ ಇದೀಗ ಅರವಿಂದ್ ಬೆಲ್ಲದವರು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಅರುಣ್ ಸಿಂಗ್ ಮತ್ತು ಬೆಲ್ಲದವರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿಗಳು ಒಂದು ಕಡೆ ಬೆಲ್ಲದ್ ಮತ್ತು ಯತ್ನಾಳ್ ರವರಿಗೆ ಯಾವುದೇ ರೀತಿ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆದ್ರೆ ಇದೀಗ ಬೆಲ್ಲದ್ರವರು ಅರುಣ್ ಸಿಂಗ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ ನಡೀತಿರ್ತಕ್ಕಂಥ ನಾಟಕೀಯ ಬೆಳವಣಿಗೆ ನಡುವೆ ಇದೀಗ ಬೆಲ್ಲದ್ರವರ ಭೇಟಿ ಬಹಳಷ್ಟು ರಾಜಕೀಯ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ಕೋರ್ ಕಮಿಟಿ ಸಭೆಯಲ್ಲಿ ಏನಾಗುತ್ತೆ ಚಿದಾನಂದ ಪಟೇಲ್ ಇವತ್ತು? ಪಟೇಲ್ ಧ್ವನಿ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ಓಕೆ, ಮತ್ತೆ ಕಟ್ಟಾಯ್ತು ಅನ್ಸುತ್ತೆ. ಲೆಟ್ಸ್ ಕಮ್ ಬ್ಯಾಕ್. ಮುಂದಿನ ಸುದ್ದಿಗೆ ಹೋಗೋಣ.